ಸೊ ಹಾಯ್ ಗೈಸ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತುಂಬಾ ಜನ ಬಂದ್ಬಿಟ್ಟು ಬ್ರದರ್ ಪೋಸ್ಟ್ ಆಫೀಸ್ GDS ವೇಕೆನ್ಸಿ ಯಾವಾಗ ಕರೀತಾರೆ, ಮತ್ತೆ ಈ ಒಂದು 2025 ಏನ್ ಡಿಸೆಂಬರ್ ಕಂಪ್ಲೀಟ್ ಆಗ್ತಾ ಬಂತು, ಡಿಸೆಂಬರ್ ಅಲ್ಲಿ ವೇಕೆನ್ಸಿ ಕನ್ಫರ್ಮ್ ಮಾಡ್ತಾರ ಅಥವಾ 2026 ಜನವರಿ ಇಲ್ಲಿ ಯಾವಾಗ ಕನ್ಫರ್ಮ್ ಆಗ್ಬಹುದು, ಮತ್ತೆ ಎಷ್ಟು ವೇಕೆನ್ಸಿ ಕರೀಬಹುದು ಅಂದ್ರೆ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಅದಕ್ಕೋಸ್ಕರ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪೋಸ್ಟ್ ಆಫೀಸ್ GDS ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೇಕಂತ ಅನ್ಕೊಂಡಿದಾರೆ. ಸೊ ಪ್ರತಿಯೊಬ್ಬರು ವಿಡಿಯೋನ ಕೊನೆವರೆಗೂ ನೋಡಿ. ಟೋಟಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ಎಷ್ಟು ವೇಕೆನ್ಸಿನ ಕರಿಬಹುದು, ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನೆಲ್ಲ ಬೇಕಾಗುತ್ತೆ, ಮತ್ತೆ ಏಜ್ ಎಷ್ಟೆಲ್ಲ ಬೇಕಾಗುತ್ತೆ, ಸೊ ಪ್ರತಿಯೊಂದು ಮಾತಾಡ್ತಾ ಹೋಗ್ತೀನಿ. ಓಕೆ, ಇಲ್ಲಿ ನೋಡಬಹುದು ಪೋಸ್ಟ್ ಆಫೀಸ್ GDS 2026 ನೋಡಬಹುದು. ಈಗ ಆಲ್ರೆಡಿ 2025 ಡಿಸೆಂಬರ್ ಕೂಡ ಮುಗಿತಾ ಬಂತು. ಇನ್ನೊಂದು 15 ದಿನ ಆದ್ರೆ ಆಲ್ರೆಡಿ 2025 ಕೂಡ ಕಂಪ್ಲೀಟ್ ಆಯ್ತು. 2026 ಬರುತ್ತೆ. ಓಕೆ, ಇಲ್ಲಿ ಮೊದಲಿಂದ ಪೋಸ್ಟ್ ಆಫೀಸ್ ಸರ್ಕ್ಯುಲರ್ ಯಾವ ರೀತಿ ಅನೌನ್ಸ್ಮೆಂಟ್ ಆಗಿತ್ತು ಅಂತ ನೋಡ್ತಾ ಹೋದ್ರೆ, ಇವಾಗ ಪೋಸ್ಟ್ ಆಫೀಸ್ ಅಲ್ಲಿ ಯಾವುದೇ ವೇಕೆನ್ಸಿ ಕರೆದ್ರು ಕೂಡ ಪ್ರತಿ 8 ತಿಂಗಳಿಗೆ ಒಂದ್ಸರಿ ವೇಕೆನ್ಸಿನ ಕನ್ಫರ್ಮ್ ಮಾಡ್ಬೇಕು. ಓಕೆ, ಇವಾಗ 8 ತಿಂಗಳಿಗೆ ಒಂದ್ಸರಿ ಆದ್ರೆ ನೋಡಬಹುದು ಪ್ರತಿ ಸರಿ ಏನು ಒಂದು ವೇಕೆನ್ಸಿನ ಕನ್ಫರ್ಮ್ ಮಾಡ್ತಾ ಇದ್ರು. ಇವಾಗ 2024 ಮತ್ತೆ 25ರಲ್ಲಿ ಟೋಟಲ್ ಆಗಿ 2 ಸಲ ಒಂದು ವೇಕೆನ್ಸಿನ ಕನ್ಫರ್ಮ್ ಮಾಡಿದ್ರು. 2 ವೇಕೆನ್ಸಿ ಸೇರಿ ಟೋಟಲ್ ಆಗಿ ಒಂದು 41-42 ಸಾವಿರ ವೇಕೆನ್ಸಿ ಆಗಿತ್ತು. ಓಕೆ, ಇವಾಗ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಇವಾಗ ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ ಅಲ್ಲಿ ಇದೆ. 2025 ಅಕ್ಟೋಬರ್ ಅಥವಾ ಸೆಪ್ಟೆಂಬರ್ ಅಲ್ಲಿ ಟೋಟಲ್ ಆಗಿ ಒಂದು 20-25 ಸಾವಿರ ಒಂದು ವೇಕೆನ್ಸಿನ ಕನ್ಫರ್ಮ್ ಮಾಡ್ಬೇಕಾಗಿತ್ತು. ಸೊ ಕನ್ಫರ್ಮ್ ಮಾಡ್ಲಿಲ್ಲ. ಸೊ ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ತುಂಬಾನೇ ಒಂದು ವೇಕೆನ್ಸಿ ಕನ್ಫರ್ಮ್ ಆಗ್ಬೇಕು. ಸೊ ಸದ್ಯದ ಮಟ್ಟಿಗೆ ಯಾವ್ದು ಕೂಡ ವೇಕೆನ್ಸಿ ಕನ್ಫರ್ಮ್ ಆಗ್ತಾ ಇಲ್ಲ. ಇಲ್ಲಿ PSI ವೇಕೆನ್ಸಿ ಕನ್ಫರ್ಮ್ ಆಗ್ಬೇಕು, PC ಆಗ್ಬೇಕು, CRDR ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಪೋಸ್ಟ್ ಆಫೀಸ್ ಮತ್ತೆ ಅಗ್ರಿಕಲ್ಚರ್, ತುಂಬಾನೇ ಒಂದು ಕೆಲವೊಂದು ಡಿಪಾರ್ಟ್ಮೆಂಟ್ ಅಲ್ಲಿ ಆಲ್ಮೋಸ್ಟ್ ತುಂಬಾ ವೇಕೆನ್ಸಿ ಖಾಲಿ ಇದೆ. ಸೊ ಇಲ್ಲಿ ವೇಕೆನ್ಸಿ ಯಾವುದೇ ಕಾರಣಕ್ಕೂ ಕನ್ಫರ್ಮ್ ಕೂಡ ಮಾಡ್ತಾ ಇಲ್ಲ. ಸೊ ಇಲ್ಲಿ ಇನ್ನೊಂದೇನಪ್ಪಾ ಅಂತಂದ್ರೆ ಆಲ್ಮೋಸ್ಟ್ ಒಂದು ಮ್ಯಾಕ್ಸಿಮಮ್ ಯಾವಾಗ ಕನ್ಫರ್ಮ್ ಮಾಡಬಹುದು ಅಂತ ಒಂದು ಎಕ್ಸ್ಪೆಕ್ಟೇಷನ್ ಏನಾದ್ರೂ ಹೇಳ್ಬೇಕಪ್ಪ ಅಂತಂದ್ರೆ 2026ರಲ್ಲಿ ಜನವರಿ ಅಥವಾ ಫೆಬ್ರವರಿಯಲ್ಲಿ ನಿಮ್ಮ ಒಂದು ಕನ್ಫರ್ಮ್ ಆಗುವಂತ ಸಾಧ್ಯತೆ ಜಾಸ್ತಿ ಇದೆ. ಓಕೆ, ಟೋಟಲ್ ಆಗಿ ಬಂದ್ಬಿಟ್ಟು ಒಂದು 25,000ದಿಂದ ಒಂದು 30,000ವರೆಗೂ ವೇಕೆನ್ಸಿ ಕನ್ಫರ್ಮ್ ಮಾಡ್ತಾರೆ. ಕೆಲವೊಬ್ರು ಹೇಳ್ತಾ ಇರ್ತಾರೆ 40,000, 50,000, 60,000 ವೇಕೆನ್ಸಿ ಕನ್ಫರ್ಮ್ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ಅಷ್ಟೊಂದು ವೇಕೆನ್ಸಿ ಏನು ಕನ್ಫರ್ಮ್ ಮಾಡಲ್ಲ. ಮ್ಯಾಕ್ಸಿಮಮ್ ಅಂದ್ರೆ ಟೋಟಲ್ ಆಗಿ ಒಂದು 25,000, ಕೆಲವೊಂದು ಟೈಮ್ ಒಂದು 22-23,000 ಕರೆಯುವಂತ ಸಾಧ್ಯತೆ ಕೂಡ ಇದೆ. ಓಕೆ, ನನ್ನ ಒಂದು ಎಕ್ಸ್ಪೆಕ್ಟೇಷನ್ ಪ್ರಕಾರ ಒಂದು 25,000ದಿಂದ ಒಂದು 30,000 ವೇಕೆನ್ಸಿ ಕನ್ಫರ್ಮ್ ಮಾಡಬಹುದು. ಯಾಕಂತಂದ್ರೆ ತುಂಬಾ ಜನ ಆಯ್ತು ವೇಕೆನ್ಸಿ ಕನ್ಫರ್ಮ್ ಮಾಡಿಲ್ಲ. ಆಲ್ಮೋಸ್ಟ್ ಒಂದು ಸೆಪ್ಟೆಂಬರ್ ಅಕ್ಟೋಬರ್ ಅಲ್ಲಿ ವೇಕೆನ್ಸಿ ಕನ್ಫರ್ಮ್ ಮಾಡಬೇಕಾಗಿತ್ತು. ಸೊ ಅದು ಕೂಡ ಟೈಮ್ ಆಲ್ರೆಡಿ ಮೀರ್ ಹೋಗಿದೆ. ಸೊ ಇವಾಗ ಜನವರಿ ಅಥವಾ ಫೆಬ್ರವರಿ, ಆಲ್ಮೋಸ್ಟ್ ಒಂದು ಜನವರಿಯಲ್ಲಿ ಒಂದು ನೋಟಿಫಿಕೇಶನ್ ಕೂಡ ಆಗುತ್ತೆ. ಒಂದು ಜನವರಿ ಎಂಡ್ ಅಲ್ಲಿ ಅಥವಾ ಫೆಬ್ರವರಿ ಫಸ್ಟ್ ವೀಕ್ ಅಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗುತ್ತೆ. ಓಕೆ, ಈ ಒಂದು ಪೋಸ್ಟ್ ಆಫೀಸ್ GDS ಗೆ ನೀವು ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂತಂದ್ರೆ ಜಸ್ಟ್ ನೀವು ಒಂದು 10th ಕಂಪ್ಲೀಟ್ ಆಗಿದ್ರು ಕೂಡ ಆರಾಮಾಗಿ ಇದಕ್ಕೆ ಅಪ್ಲಿಕೇಶನ್ ಕೂಡ ಹಾಕ್ಬಹುದು. ಇಲ್ಲಿ ನೀವು ಪ್ರತಿ ಯಾವುದೇ ಒಂದು ಡಿಸ್ಟಿಕ್ ಅಲ್ಲಿ ಕೂಡ ಅಪ್ಲಿಕೇಶನ್ ಹಾಕ್ಬಹುದು. ಮತ್ತೆ ತುಂಬಾ ಜನ ಕೇಳ್ತಾ ಇದ್ರಿ, ಬ್ರದರ್ ನಾವು ಕರ್ನಾಟಕದವರಾಗಿ ಇವಾಗ ಬೇರೆ ಸ್ಟೇಟ್ ಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬ ಅಂದ್ರೆ ಬೇರೆ, ಇವಾಗ ಕರ್ನಾಟಕದಲ್ಲಿ ನಾವಿದ್ದೀವಿ, ಇವಾಗ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ ಅಲ್ಲಿ ಎಲ್ಲ ಅಪ್ಲಿಕೇಶನ್ ಹಾಕ್ಬಹುದು ಅಂತ ಕೇಳ್ತಾ ಇದ್ರಿ. ಸೊ ಈ ಒಂದು ಸ್ಟೇಟ್ ಅಲ್ಲಿ ಇದ್ದವರು ಈ ಸ್ಟೇಟ್ ಅಲ್ಲಿ ಯಾವ ಡಿಸ್ಟಿಕ್ ಬರುತ್ತೆ ಆ ಡಿಸ್ಟಿಕ್ ಅಲ್ಲಿ ಮಾತ್ರ ಅಪ್ಲಿಕೇಶನ್ ಹಾಕ್ಬಹುದು. ಬೇರೆ ಬೇರೆ ಸ್ಟೇಟ್ ಗೆ ಅಪ್ಲಿಕೇಶನ್ ಹಾಕಕ್ಕೆ ಆಗಲ್ಲ. ಜಸ್ಟ್ ನೀವು 10th ಪಾಸ್ ಆಗಿದ್ರು ಕೂಡ ಆರಾಮಾಗಿ ಅಪ್ಲಿಕೇಶನ್ ಹಾಕ್ಬಹುದು. ಮತ್ತೆ ಇದಕ್ಕೆ ಏಜ್ ಬಂದ್ಬಿಟ್ಟು ಇಲ್ಲಿ ನೋಡಬಹುದು 18 ವರ್ಷದಿಂದ ಇಲ್ಲಿ ಟೋಟಲ್ ಆಗಿ ಒಂದು 33 ವರ್ಷದವರು ಕೂಡ ಅಪ್ಲಿಕೇಶನ್ ಹಾಕ್ಬಹುದು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಇಲ್ಲಿ ಏಜ್ ಮೇಲೆ ಕೂಡ ಒಂದು ಕಟ್ ಆಫ್ ಕೂಡ ನಿಲ್ಲುತ್ತೆ. ಮತ್ತೆ ಕಟ್ ಆಫ್ ಕೆಲವೊಂದು ಸರ್ಕಲ್ ಅಲ್ಲಿ ಹೋದ್ ಸರಿ ನೀವೆಲ್ಲ ನೋಡಿರ್ಬೋದು, ಟೋಟಲ್ ಆಗಿ 5-6 ಒಂದು ವೇಕೆನ್ಸಿ ಒಂದು ಟೋಟಲ್ ಫೈನಲ್ ಲಿಸ್ಟ್ ಗಳನ್ನ ಬಿಡ್ತಾರೆ. ಇವಾಗ ಹೋದ್ ಸರಿ 24,000 ಏನೋ ವೇಕೆನ್ಸಿ ಕರೆದಿದ್ರು. ಮನೆ 2025ರಲ್ಲಿ ಫೆಬ್ರವರಿಲಿ ಏನೊಂದು ಪೋಸ್ಟ್ ಆಫೀಸ್ ಅಲ್ಲಿ ವೇಕೆನ್ಸಿ ಕನ್ಫರ್ಮ್ ಮಾಡಿದ್ರು. ಟೋಟಲ್ ಆಗಿ ಒಂದು 24-25,000 ವೇಕೆನ್ಸಿ ಕನ್ಫರ್ಮ್ ಮಾಡಿದ್ರು. ಟೋಟಲ್ ಆಗಿ 5 ಮೆರಿಟ್ ಲಿಸ್ಟ್ ನ ಅನೌನ್ಸ್ಮೆಂಟ್ ಮಾಡಿದ್ರು. ಸೊ ಮೆರಿಟ್ ಲಿಸ್ಟ್ ಅಂತೂ ಅವರ ಒಂದು ಯಾವ ರೀತಿ ಒಂದು SSLC ಸ್ಕೋರ್, ಯಾವ ರೀತಿ ಒಂದು SSLC ಹೈಯೆಸ್ಟ್ ಯಾರೆಲ್ಲ ಸ್ಕೋರ್ ಮಾಡಿರ್ತಾರೆ, ಸೊ ಆ ಒಂದು ಕಟ್ ಆಫ್ ಅಲ್ಲಿ ಮ್ಯಾಕ್ಸಿಮಮ್ ಕೆಲವೊಂದು ಸರ್ಕಲ್ ಅಲ್ಲಿ 98, 97, 99 ಈ ರೀತಿ ಕೂಡ ಕಟ್ ಆಫ್ ನಿಂತಿದೆ. ಕೆಲವೊಂದು ಸರ್ಕಲ್ ಅಲ್ಲಿ 94, 93 ಈ ರೀತಿ ಕೂಡ ಕಟ್ ಆಫ್ ನಿಂತಿದೆ. ಓಕೆ, ನೀವೆಲ್ಲ ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೇಕು ಅಂತ ಅನ್ಕೊಂಡಿದ್ದಾರೆ, ಸೊ ಪ್ರತಿಯೊಬ್ಬರು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಏನಾದ್ರು ಅಪ್ಲಿಕೇಶನ್ ಸ್ಟಾರ್ಟ್ ಆದ್ರೆ ಯಾವ ಸರ್ಕಲ್ ಗೆ ನೀವು ಅಪ್ಲಿಕೇಶನ್ ಹಾಕಿದ್ರೆ ಬೆಟರ್ ಅನ್ನೋ ಪ್ರತಿಯೊಂದು ಇನ್ಫಾರ್ಮೇಶನ್ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಮತ್ತೆ ಯಾರೆಲ್ಲ ನನ್ನ ಸ್ನೇಹಿತರೆಲ್ಲ ಪೋಸ್ಟ್ ಆಫೀಸ್ GDS ಅಪ್ಲಿಕೇಶನ್ ಹೋದ್ ಸರಿ ಹಾಕಿದ್ರು ಲಿಸ್ಟ್ ಅಲ್ಲಿ ಯಾರೆಲ್ಲ ಜಸ್ಟ್ ಲಿಸ್ಟ್ ಅಲ್ಲಿ ಯಾರೆಲ್ಲ ಫೇಲ್ ಆಗಿ ಹೊರಗಡೆ ಬಂದ್ರು, ಸೊ ಅಂತವರೆಲ್ಲ ಪ್ರತಿಯೊಬ್ಬರು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಹೇಳ್ತಾ, ಹಾಗೆ ತಪ್ಪದೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೂ ಯಾರೆಲ್ಲ ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಿಲ್ಲ, ಸೊ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿದೀನಿ, ಸೊ ಪ್ರತಿಯೊಬ್ಬರು ವಾಟ್ಸ್ಆಪ್ ಗ್ರೂಪ್ ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.